ಹೈಕಮಾಂಡ್ ಬಿಡು ಅಂದ್ರೆ ಬಿಡ್ತೇನೆ, ಇರು ಅಂದ್ರೆ ಇರ್ತೇನೆ. ನೆನ್ನೆ ಸಿಎಂ ಆಡಿದ ಮಾತು ರಾಜಕೀಯ ಪಡಸಾಲಿಯಲ್ಲಿ ಹಲವು ವ್ಯಾಖ್ಯಾನಗಳಿಗೆ ರೆಕ್ಕೆ ಪುಕ್ಕ ನೀಡಿದೆ. ಅಧಿಕಾರ ಹಂಚಿಕೆ ಏನೇ ಆದರೂ ಹೈಕಮಾಂಡ್ ಸಮ್ಮುಖದಲ್ಲೇ ನಾಯಕತ್ವ ಇತ್ಯರ್ಥ ಆಗಬೇಕು. ಹೀಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಡಿಕೆ ಶಿವಕುಮಾರ್ ನಾನಾ ರೀತಿಯ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಇವತ್ತು ಎಐಸಿಸಿ ಅಧ್ಯಕ್ಷರ ಜೊತೆ ಡೆಲ್ಲಿಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಹಾರಿದ್ದಾರೆ. ಕಾತರದಿಂದ ಕಾತರಿಸಿದ್ರೂ ಮುಹೂರ್ತ ಘಳಿಗೆ ಕೂಡಿ ಬರ್ತಿಲ್ಲ. ಹಾಗಂತ ಪಟ್ಟದ ಕನಸು ಕಮರೋ ಹಾಗಿಲ್ಲ. ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳ ಹಾಳಿಗಳು ಪಟಪಟನೆ ಮುಗಿದು ಕ್ರಾಂತಿಗೆ ಚರಮಗೀತೆಯನ್ನ ಹಾಡಿದ್ದಾಯ್ತು. ಮೊದಲಾರಂಭ ಗೆದ್ದು ಬೀಗಿದ ಸಿದ್ದು ಡಿಕೆ ಪ್ರಾರ್ಥನೆಗೆ ಫಲ ಒಪ್ಪಿಸಲಿಲ್ಲ. ಅರಸು ದಾಖಲೆ ಸರಿಗಟ್ಟಿ ಬಜೆಟ್ಟೂ ಮಂಡಿಸಿದ್ದಾಯ್ತು. ಈಗ ಮತ್ತೆ ಡೆಲ್ಲಿ ಅಖಾಡ ಸಿದ್ಧವಾಗಿದೆ. ಬಜೆಟ್ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ ಡಿಕೆ ಶಿವಕುಮಾರ್. ಬಣ ಬಡಿದಾಟದ ಮಧ್ಯೆ ರಾಜ್ಯ ನಾಯಕತ್ವ ಸಮರ ಮತ್ತಷ್ಟು ತೀವ್ರ. ಹೈಕಮಾಂಡ್ ಮೇಲೆ ವಿಶ್ವಾಸ, ಅವಕಾಶ ಕೊಟ್ರೆ ಮುಂದಿನ 2 ಬಜೆಟ್. ಇದು ಸಿಎಂ ಹಾಕಿದ ಪಟ್ಟು. ಮೈಸೂರಿನಲ್ಲಿ ಆಡಿದ ಮಾತು ಸಮರ ಸಂಕ್ರಮಣ ಆರಂಭಕ್ಕೆ ಮುನ್ನುಡಿ ಬರೆದು ಬಿಟ್ಟಿದೆ. ನವ ಸಂವತ್ಸರದ ಯುಗಾದಿಗೂ ಡಿಕೆಶಿಯದ್ದು ಮುಗಿಯದ ಕನವರಿಕೆ. ಈ ನಡುವೆ ಕನಕಾಧಿಪತಿ ಮತ್ತೊಮ್ಮೆ ಡೆಲ್ಲಿ ರೌಂಡ್ಸ್ಗೆ ಬಂದಿದ್ದಾರೆ. ಅದರಲ್ಲೂ ಸಿಎಂ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಡೆಲ್ಲಿ ಟೂರ್ ಕುತೂಹಲವನ್ನ ಕೆರಳಿಸಿದೆ. ಅಷ್ಟಕ್ಕೂ ನಿನ್ನೆ ಸಿಎಂ ಮಾಡಿದ್ದಂಥ ಮಾತೇನು ಅನ್ನುವುದನ್ನ ಒಂದ್ಸಲ ರಿವೈಂಡ್ ಮಾಡ್ತೀವಿ, ನೋಡ್ಬಿಡಿ. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಿರಿ. ಇನ್ನೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ ಸರ್? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ. ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿದ್ರಿ ಅಂತಂದ್ರೆ ಮುಂದುವರಿದ್ರಿ. ಯಾವಾಗ ಸಿದ್ದರಾಮಯ್ಯ ಬಾಯಲ್ಲಿ ಇಂಥದ್ದೊಂದು ಮಾತು ಪ್ರಕಟ ಆಯ್ತೋ ಡಿಕೆಶಿಗೆ ಆತಂಕದ ಜೊತೆ ಚಿಗುರಿದ ಕನಸಿನಲ್ಲಿ ಮೇಯುವಂತೆ ಮಾಡಿದೆ. ಇವತ್ತು ಪ್ರಿಯಾಂಕ ಕರ್ಮಭೂಮಿ ಚಿತ್ತಾಪುರಕ್ಕೆ ಆಗಮಿಸಿದ್ದ ಡಿಕೆಶಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆಯಲ್ಲಿ ಭಾಗಿಯಾಗಿ ಸೀನಿಯರ್ ಖರ್ಗೆ ಜೊತೆ ವಿಶೇಷ ಫ್ಲೈಟ್ನಲ್ಲಿ ಡೆಲ್ಲಿಗಾರಿದ್ದಾರೆ. ಸಹಜವಾಗಿ ಇದು ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗಳನ್ನ ಹುಟ್ಟುಹಾಕಿದೆ. ದೆಹಲಿಯಲ್ಲಿ ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ಎನ್ನುವ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಇದು ಖಾಸಗಿ ಕಾರ್ಯಕ್ರಮನ ಇಲ್ಲ ವರಿಷ್ಠರ ಭೇಟಿನ ಅನ್ನುವಂಥ ಕುತೂಹಲ ಇದೆ. ಡೆಲ್ಲಿ ನಾಯಕರ ಮೂಲಕ ಸಿಎಂ ಪಟ್ಟಕ್ಕಾಗಿ ಶಿವಕುಮಾರ್ ತಂತ್ರ ಹೆಣೀತಿದ್ದಾರೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋಕೆ ಬಯಸ್ತಾ ಇಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ವರಿಷ್ಠರ ಸೂಚನೆಗೆ ಬದ್ಧ ಎಂದಿದ್ದಾರೆ. ಸದ್ಯ ಅಧಿವೇಶನದ ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ದೆಹಲಿ ಭೇಟಿಗೆ ತೆರಳಿದ್ದು ವರಿಷ್ಠರ ಮೂಲಕ ಸಿದ್ದರಾಮಯ್ಯಗೆ ಸೂಚನೆ ಕೊಡಿಸೋಕೆ ಯತ್ನ ನಡೆಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಬಣದ ನಾಯಕರಿಗೆ ಡಿಕೆಶಿಯ ಡೆಲ್ಲಿ ಯಾತ್ರೆ ಟೆನ್ಷನ್ ತಂದಿಟ್ಟಿದೆ. ರಾಹುಲ್ ಹೇಳಿದ್ರೆ ನಾಯಕತ್ವ ತ್ಯಜಿಸುವುದಾಗಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯಗೆ ರಾಹುಲ್ ಸೂಚನೆ ನೀಡುವ ಲಕ್ಷಣಗಳು ಸದ್ಯ ಕಾಣಿಸ್ತಿಲ್ಲ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೂಲಕ ನಾನಾ ರೀತಿಯಲ್ಲಿ ಒತ್ತಡ ಹೇರೋಕೆ ಡಿಕೆಶಿ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಇದು ಖರ್ಗೆ ಕೈ ಮೀರಿದ ಬೆಳವಣಿಗೆ. ಅಲ್ಲದೆ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಎಲ್ಲದರ ಮಧ್ಯೆ ಪಟ್ಟು ಬಿಡದ ಡಿಕೆಶಿ ಶತಾಯಗತಾಯ ಅಧಿಕಾರವನ್ನ ದಕ್ಕಿಸಿಕೊಳ್ಳಲೇಬೇಕು ಅಂತ ಹೇಳಿ ಲಾಬಿ ಮುಂದುವರೆಸಿದ್ದಾರೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಕಾಯುವಂತೆ ವರಿಷ್ಠರು ಸಹನೀಯ ಪಾಠ ಮಾಡಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಒಪ್ತಾ ಇಲ್ಲ. ಈಗಾಗಲೇ 2.25 ವರ್ಷ ಆಯ್ತು. ಬಾಕಿ ಇರುವ ಅವಧಿಗೆ ತಮಗೆ ಅವಕಾಶ ಸಿಗಬೇಕು. ಅಲ್ಲದೆ ಜಿಬಿಎ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ಗೆಲ್ಲೋಕೆ ತಮಗೆ ನಾಯಕತ್ವವನ್ನ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಪಟ್ಟು ವಿಕೋಪಕ್ಕೆ ಹೋಗದಂತೆ ಹೈಕಮಾಂಡ್ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇರಿಸಿದೆ. ಎನಿವೆ, ಡಿಕೆಶಿಯ ಡೆಲ್ಲಿ ಯಾತ್ರೆ ಸದ್ಯ ಮತ್ತೊಮ್ಮೆ ಕುತೂಹಲವನ್ನ ಕೆರಳಿಸಿದೆ.
ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.